ನನ್ನ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಹ್ಯಾಪಿ ಲೈಫ್ ವಿತ್ ಜಾಯಿಂಟ್ ಪೇನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರಕೃತಿ ಜೊತೆಗೆ ನನ್ನ ಸಂತೋಷ ಹಾಗೂ ನನ್ನ ನೋವಿನ ಕತೆ ನಿಮ್ಮ ಜೊತೆ ಭಾಗ 3. ಖಂಡಿತವಾಗಿಯೂ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನನಗೆ ಇರಲಿ. ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ನನಗೆ ಸಂಧಿವಾತ ನೋವು ಶುರುವಾಗಿ ಸುಮಾರು 2.5 ವರ್ಷಗಳಾದರೂ ಪೇಯ್ನಿಗೆ ಹೊಂದಾಣಿಕೆ ಆಗುವ ಮೆಡಿಸಿನ್ ಸಿಗದೆ ಹೋದಾಗ ತುಂಬಾನೇ ಹತಾಶೆ ಆಯಿತು. ಹತಾಶೆ ಸಂದರ್ಭದಲ್ಲಿ ವಿವೇಕ ಕಳೆದುಕೊಳ್ಳದೆ ಇರುವುದು ತುಂಬಾನೇ ಕಷ್ಟ ಆಯಿತು. ನನ್ನ ಪೇಯ್ನಿಗೆ ಸರಿಯಾದ ಮೆಡಿಸಿನ್ ಸಿಕ್ಕ ಮೇಲೆ ನಿಧಾನವಾಗಿ ಪೇಯ್ನ್ ಕಡಿಮೆ ಆಗ್ತಾ ಬಂತು. ಪೇಯ್ನ್ ಕಡಿಮೆ ಇದ್ದಾಗ ಮನಸ್ಸನ್ನು ಸ್ಥಿಮಿತದಲ್ಲಿ ಇಟ್ಕೊಳ್ಳೋದು ತುಂಬಾನೇ ಸುಲಭ. ನಿಮಗೇನಾದ್ರೂ ಸಂಧಿವಾತದ ನೋವು ಇದ್ರೆ ಆದಷ್ಟು ಬೇಗನೆ ಮೆಡಿಸಿನ್ ತಗೊಳ್ಳಿ. ಜಾಸ್ತಿ ತಡವಾದಲ್ಲಿ ಜಾಯಿಂಟ್ಗಳು ಡ್ಯಾಮೇಜ್ ಆಗಿ ಸೊಟ್ಟ ಆಗಬಹುದು. ಈ ತರಹ ಆಗುವುದನ್ನು ಮೊದಲೇ ತಡೆಯೋಣ. ಮೆಡಿಸಿನ್ ಜೊತೆಗೆ ನಿಧಾನವಾಗಿ ಈ ಮೊದಲೇ ಮಾಡ್ತಿದ್ದಂತಹ ಕೆಲಸಗಳನ್ನು ಮಾಡೋಣ. ಒಂದು ವೇಳೆ ಈಗಾಗಲೇ ನೋವಿನಿಂದ ಜಾಯಿಂಟ್ಗಳು ಡ್ಯಾಮೇಜ್ ಆಗಿ ಯಾವುದೇ ಕೆಲಸಗಳು ಮಾಡಲು ಸಾಧ್ಯ ಇಲ್ಲದೆ ಹೋದ್ರೆ ಬೇಸರ ಬೇಡ. ಫ್ಯಾಮಿಲಿ ಸಪೋರ್ಟ್ ಖಂಡಿತವಾಗಿಯೂ ಇರಲಿ. ಡಾಕ್ಟರ್ ಸೂಚಿಸಿದ ಮೆಡಿಸಿನ್ ತಗೊಳ್ತಾ ಇರ್ರಿ. ಹಾಗೇನೆ ಮನಸ್ಸನ್ನು ಸ್ಥಿಮಿತದಲ್ಲಿ ಇಟ್ಕೊಳ್ಳಿ. ನನಗೂ ಗೊತ್ತು ಮೆಡಿಸಿನ್ ಜೊತೆಗೆ ಒಂದೊಂದ್ಸಲ ಪೇಯ್ನ್ ಕಾಣಿಸ್ತದೆ ಅಂತ. ನೋವಿನಲ್ಲೂ ನಗು ಇರಲಿ. ನಮ್ಮ ಯಾವುದಾದ್ರೂ ಹಳೆ ಘಟನೆಗಳನ್ನು ನೆನಪಿಸಿಕೊಂಡು ನರಳೋದಾಗ್ಲಿ, ಹಾಗೆಯೇ ಮುಂದಕ್ಕೆ ಏನಾದರೂ ಕೆಟ್ಟದಾಗುತ್ತೆ ಅಂತ ಕಲ್ಪಿಸಿಕೊಂಡು ನರಳಾಡಿದ್ರೆ ಸಂಧಿವಾತದ ನೋವು ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಆಗೋದಿಲ್ಲ. ಆದ್ದರಿಂದ ಇಂತಹ ಬೇಡದ ಘಟನೆ ಹಾಗೂ ಬೇಡದ ಕಲ್ಪನೆಗಳನ್ನು ಹಿಂದಕ್ಕೆ ಸರಿಸಿ ನಾವು ಮುಂದಕ್ಕೆ ನಡೆಯೋಣ. ಇನ್ನಷ್ಟು ನನ್ನ ಕಥೆ ನಿಮ್ಮ ಜೊತೆ ಮುಂದಿನ ಭಾಗದಲ್ಲಿ. ಬನ್ನಿ, ಎಲ್ಲರೂ ಸಂತೋಷವಾಗಿರೋಣ.